ಇದೊಂದು ತಮಾಷೆ ಮತ್ತು ನನಗೆ ಜೀವನಕ್ಕೊಂದು ಪ್ರಯೋಜನ ಆದಂಥ ಘಟನೆ. 60ರ ದಶಕದಲ್ಲಿ ಸುಮಾರು ನನಗೆ ನೆನಪಿಟ್ಟ ಮಟ್ಟಿಗೆ 1965, 66, 67 ಹೊತ್ತಿಗೆ ನಮ್ಮ ತಂದೆ ಕೋಲಾರದಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದರು. ನಾನು ಕಲಿಯೋದು ಧಾರವಾಡದಲ್ಲಿ. ರಜೆ ಬಂದಾಗ ಕೋಲಾರಕ್ಕೆ ಹೋಗ್ತಿದ್ವಿ. ಇದೊಂಥರ ಗೌರ್ಮೆಂಟ್ ಕ್ವಾರ್ಟರ್ಸ್ ಇದ್ದಂಗಿತ್ತದು. ಪಕ್ಕಪಕ್ಕದಲ್ಲೇ ಮನೆ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಇದ್ರು. ಅಲ್ಲಿ ಖಾಸಗಿ ಮನೆಗಳ ಗುಂಪಾಗಿದ್ರು ಕೂಡ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇರೋದ್ರಿಂದ ಅದೊಂಥರ ಸರ್ಕಾರಿ ಕ್ವಾರ್ಟರ್ಸ್ ಇದ್ದ ಹಾಗೆ. ಈ ಸರ್ಕಾರಿ ಅಧಿಕಾರಿಗಳೆಲ್ಲ ಅಲಿಮಾರಿ ಪಕ್ಷಿಗಳಿದ್ದ ಹಾಗೆ. 2 ವರ್ಷ ಈ ಊರು, ಮತ್ತೆ 2 ವರ್ಷ ಮತ್ತೊಂದು ಊರು, ಹಿಂಗೆ ಊರು ಸುತ್ತಾ ಇರೋದೆ. ಅದರಲ್ಲಿ ಅಧಿಕಾರಿ ಹೆಚ್ಚು ಪ್ರಾಮಾಣಿಕನಾಗಿದ್ರೆ ಮೇಲಿನ ಮೇಲೆ ವರ್ಗಾವಣೆ ಆಗೋದು ಖಚಿತ. ನಮ್ಮ ತಂದೆ ಕೋಲಾರಕ್ಕೆ ಹೋಗಿ ಆ ಮನೆಯಲ್ಲಿ ವಾಸವಾಗಿದ್ದಾಗ ಪಕ್ಕದ ಮನೆ ಖಾಲಿ ಇತ್ತು. ನಾನು ಮೇ ತಿಂಗಳಲ್ಲಿ ರಜೆಗೆ ಅಂತ ತಾಯಿ ತಂದೆಯರ ಕಡೆ ಬಂದಿದ್ದೆ. ಮುಂದೆ 2 ದಿವಸದಲ್ಲಿ ಪಕ್ಕದ ಮನೆಗೆ ಒಂದು ಸಂಸಾರ ಬಂತು. ಅವರು ತಹಶೀಲ್ದಾರ್ ಅಂತೆ, ಮನೆಯಲ್ಲಿ 4 ಜನರಂತೆ. ಆ ಸುದ್ದಿ ನಮ್ಮ ಮನೆ ಕೆಲಸದವಳ ಮೂಲಕ ಎಲ್ಲರಿಗೂ ಗೊತ್ತಾಯ್ತು. ಕೆಲಸದವರೆಲ್ಲ ಸುದ್ದಿ ಹೇಳೋದು. ಆ ತಹಶೀಲ್ದಾರ್ ಹೆಂಡತಿ ಹೆಸರು ಲಕ್ಷ್ಮಿ. ಅವ್ರಿಗೆ 2 ಮಕ್ಕಳು. ದೊಡ್ಡವನ್ ಮಂಜುನಾಥ, ಅವ್ನ್ 10 ವರ್ಷ, ಚಿಕ್ಕವನು ಗೋವಿಂದ, ಅವ್ನ್ 2 ವರ್ಷದ ಬಾಲಕ. ಈ ದಂಪತಿಗಳು ಬಂದವರು ಕೆಲವು ಸಹಾಯಕರನ್ನ ಕರ್ಕೊಂಡ್ಬಂದು ಮನೆ ಸಾಮಾನು ಜೋಡಿಸ್ತಾ ಇದ್ರು. ಹೊಸ ಮನೆಗೆ ಜೋಡಿಸ್ಕೋಬೇಕಲ್ಲ. ನಮ್ಮ ಮನೆಗೆ ಅವ್ರ ಮನೆಗೆ ಒಂದೇ ಗೋಡೆ, ಅದರಿಂದ ಅಲ್ಲಿ ಜೋರಾಗಿ ಮಾತಾಡೋದೆಲ್ಲ ನಮಗೆ ಕೇಳಿಸ್ತಾ ಇತ್ತು. ಆ ತಹಶೀಲ್ದಾರ್ ಮನೆ ಮಾತು ತೆಲುಗು. ಅವ್ರ ಮನೆಯಲ್ಲೆಲ್ಲ ಜೋಡಿಸ್ಕೊಳ್ಳೋ ತನಕ ನಮ್ಮಮ್ಮ ಹೋಗಿ ಹೇಳಿದ್ಲು, ನೋಡಿ ನಿಮ್ಮ ಮನೆಯಲ್ಲೆಲ್ಲ ಅಡುಗೆ ವ್ಯವಸ್ಥೆ ಆಗೋರು, ತಲೆ ಕೆಡಿಸ್ಕೋಬೇಡಿ, ನಮ್ಮಲ್ಲೇ ಬಂದ್ಬಿಡಿ ಊಟಕ್ಕೆ, ದಿನ ಇಲ್ಲೇ ಮಾಡ್ತೀವಿ ಅಂತ. ನಮ್ಮ ಅಮ್ಮನ ಅಡುಗೆ ಮಾಡಿ ಕೊಟ್ಟು ಬರೋಳು ಅವ್ರ ಮನೆಗೆ ಊಟಕ್ಕೆ. ಅದು ಮಾಡ್ಕೊಳಕ್ ಆಗಲ್ಲ ಅವಾಗ. ಎಲ್ಲ ವ್ಯವಸ್ಥೆ ಆದ್ಮೇಲೆ ಭಾನುವಾರ ನಮ್ಮ ತಂದೆ ತಹಶೀಲ್ದಾರ್ ಪರಿವಾರ ನಮ್ಮ ಮನೆಗೆ ಊಟಕ್ಕೆ ಕರೆದ್ರು. ಎಲ್ಲರೂ ಕೂತು ಇಲ್ಲೇ ಊಟ ಮಾಡೋಣ ಬನ್ನಿ ಅಂತ. ದಂಪತಿಗಳು ಮಕ್ಕಳು ಹೊಡೆದು ಬಂದ್ರು. ಅವ್ರನ್ನೆಲ್ಲ ನೋಡಿದ್ವಿ ಆಗಾಗ ನಾವು, ಆದ್ರೆ ಮಾತಾಡಿರ್ಲಿಲ್ಲ ಮುಂದೆ ಕೂತು. ತಹಶೀಲ್ದಾರ್ ನಾನು ಕರೆದ್ರು. ಏನಪ್ಪಾ ಏನು ಓದ್ತಾ ಇದೀಯಾ ಅಂದ್ರು. ನಾನು SSLC ಓದ್ತಾ ಇದ್ದೀನಿ ಸರ್ ಅಂತ ಹೇಳಿದೆ. ಎಲ್ಲಿ ಓದ್ತೀಯಾ? ಧಾರವಾಡದಲ್ಲಿ. ಇಂಥ ಸ್ಕೂಲು ಅಂತೆಲ್ಲ ಹೇಳಿದೆ. ಬಹಳ ಪ್ರೀತಿಯಿಂದ ವಿಚಾರ ಮಾಡ್ಕೊಂಡ್ರು. ಆನಂತರ ಕೇಳಿದ್ರು, ನಿಮ್ ತೆಲುಗು ಮಾತಾಡೋಕೆ ಬರುತ್ತೇನೋ ಅಂತ ಕೇಳಿದ್ರು. ಇಲ್ಲ ಅಂದೆ. ಮಾತಾಡಿ ತಿಳಿತದ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನಾನು ತೆಲುಗಿನಲ್ಲಿ ಗೊತ್ತಿರೋದು ಒಂದೇ ವಾಕ್ಯ, ಜಾಸ್ತಿ ಗೊತ್ತಿಲ್ಲ ಅಂದೆ. ಹೌದು, ಆಶ್ಚರ್ಯ, ಒಂದೇ ವಾಕ್ಯನ? ಬೇರ್ಸ್ ಕೇಳಿದ್ರು. ಒಂದೇ ವಾಕ್ಯ ಏನಪ್ಪ? ಅದ್ಯಾವುದಪ್ಪ ಅಂತ ಮಹಾವಾಕ್ಯ ನನಗೆ ಗೊತ್ತಿರೋದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ವಾಕ್ಯ, ಅದು ಚೆಂಪಲಿಗ್ರೊಂಡಿಸ್ತಾನೋ ಅಂದೆ. ಅವರು ತೆರೆದ ಬಾಯಿ ಮುಚ್ಚಲೇ ಇಲ್ಲ. ಅಲ್ಲಯ್ಯ, ಇಷ್ಟೊಂದು ಮಾತಾಡೋದು ಎಲ್ಲ ಬಿಟ್ಟು ಈ ವಾಕ್ಯನ ಯಾಕೆ ನೆನಪಿಟ್ಕೊಂಡಿದ್ಯಾ ನೀನು? ಅದ್ರ ಅರ್ಥ ಗೊತ್ತೇನೋ ನಿನಗೆ ಅಂತ ಕೇಳಿದ್ರು. ನನಗೆ ಅರ್ಥ ಗೊತ್ತಿಲ್ಲ ಸ್ವಾಮಿ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಚೆಂಪಲಿಗ್ರೊಂಡಿಸ್ತಾನೋ ಅಂದ್ರೆ ಕೆನ್ನೆಗೆ 2 ಪೆಟ್ಟು ಹಾಕ್ತೀನಿ ಅಂತ ಹೇಳಿದಂಗೆ. ಇದನ್ನೆಲ್ಲೋ ಕಲಿತೆ ನೀನು ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೆ ಬರಲ್ಲ ಸ್ವಾಮಿ, ತೆಲುಗು ಗೊತ್ತಾಗಲ್ಲ. ಆದ್ರೆ ನಿಮ್ಮ ಮನೇಲಿ ಶ್ರೀಮತಿಯವರು ಜೋರಾಗಿ ಮಾತಾಡಿದ್ರೆ ನಮ್ಮ ಮನೇಲಿ ಕೇಳಿಸುತ್ತೆ. ಅವ್ರ ದಿನಕ್ಕೆ 50 ಬಾರಿ ಆದ್ರೂ ಮಂಜು ಚೆಂಪಲಿಗ್ರೊಂಡಿಸ್ತಾನೋ ಅಂತಾರೆ. ಅದನ್ನ ಕೇಳಿ ನನ್ನ ಬಾಯಿಗೆ ಬಂದಿದೆ ಈ ವಾಕ್ಯ ಅಂದೆ. ಅವ್ರ ಹೆಂಡತಿ ಕಡೆ ತಿರುಗಿ ಹೇಳಿದ್ರು, ನೋಡು ಏನ್ ಮಾಡಿದ್ಯಾ ನೀನ್ ಮಾತಾಡೋದನ್ನ ಕೇಳಿ ಈ ಹುಡುಗ ಕೂಡ ಕೆಟ್ಟ ಮಾತು ಕಲ್ತಿದ್ದಾನೆ ಅಂತಂದು. ತಮಾಷೆ ಅಂದ್ರೆ ಮರುದಿವಸದಿಂದ ಅವ್ರ ಮನೆಯಿಂದ ಚೆಂಪಲಿಗ್ರೊಂಡಿಸ್ತಾನೋ ಕೇಳೋದ್ ನಿಂತು ಹೋಯ್ತು. ಇದೊಂದು ತಮಾಷೆ ಘಟನೆ ಅನ್ಸಿದ್ರು ಕೂಡ ಜೀವನಕ್ಕೊಂದು ಪ್ರಯೋಜನ ಆಗುವಂತ ಘಟನೆ ಸ್ವಾಮಿ. ಯಾಕಂದ್ರೆ ನಾವು ಏನ್ ಕೇಳ್ತೇವೋ, ಏನ್ ನೋಡ್ತೇವೋ, ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತದಲ್ಲ, ನಮ್ ನಡವಳಿಕೆನೇ ಆಗ್ಬಿಡ್ತದಲ್ಲ ಅದು. ಅದಕ್ಕೆ ಒಳ್ಳೇದು ಕಿವಿ ಮೇಲೆ ಕೇಳ್ತಾ ಇದ್ರೆ ಗೊತ್ತಿಲ್ಲದ ಹಾಗೆ ಒಳ್ಳೆ ಮಾತುಗಳು ಬರ್ತದೆ, ಒಳ್ಳೆ ವಿಚಾರ ಬರ್ತದೆ. ಕೆಟ್ಟ ಮಾತನ್ನ ಕೇಳ್ತಾ ಇದ್ರೆ ಗೊತ್ತಿಲ್ಲದ ಹಾಗೆ ನಾವು ಅದರಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ಸುತ್ತಮುತ್ತಲ ವಾತಾವರಣ, ಅದರಲ್ಲೂ ಮಕ್ಕಳಿರುವಂತಹ ವಾತಾವರಣ ಎಲ್ಲಾ ರೀತಿಯಲ್ಲಿ ಶುದ್ಧವಾಗಿರುವ ಹಾಗೆ ನೋಡಿಕೊಳ್ಳೋದು ಹಿರಿಯರ ಜವಾಬ್ದಾರಿ. ಅದು ಅತ್ಯಂತ ಅವಶ್ಯವಾದದ್ದು.